ಸಂತೋಷ. ರವಿಗೆ ಒಂದು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪನವರು ಸಾಕ್ಷಿ ಇದ್ದಾರೆ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನು ಈ ಸಿ ಟಿ ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು, ನನ್ನನ್ನು ಗೋಗರ್ದಿದ್ರು, ಯಾರ್ಯಾರು ಬಂದು ನನ್ನನ್ನು ಅವತ್ತು ಬೇಡಿಕೆ ಇಟ್ಟಿದ್ರು. ನಾವು ಅವತ್ತು ಬೇಕಲಿಲ್ಲ ಅಂತಂದರೆ ಬಿ ಜೆ ಪಿ ಸರ್ಕಾರನೇ ಬರ್ತಿರಲಿಲ್ಲ. ಈಗ ಅವರು ಯೋಚನೆ ಮಾಡಬೇಕು, ಒಂದು ಸರ್ನೂ ಬಿ ಜೆ ಪಿ ಸರ್ಕಾರ ತನ್ನ ಸ್ವಂತ ಬಲದಿಂದ ಬಹುಮತ ಗಳಿಸಿ ಜನಾಭಿಪ್ರಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಆಡಳಿತ ಮಾಡೇ ಇಲ್ಲ. ಪ್ರತಿ ಸರ್ನೂ ಆಪರೇಷನಲ್ಲೇ ಇವ್ರು ಮಾಡೋದು. ಆದರೆ ಸಂತೋಷ. ರವಿಗೆ ಒಂದು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪನವರು ಸಾಕ್ಷಿ ಇದ್ದಾರೆ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನು ಈ ಸಿ ಟಿ ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು, ನನ್ನನ್ನು ಗೋಗರ್ದಿದ್ರು, ಯಾರ್ಯಾರು ಬಂದು ನನ್ನನ್ನು ಅವತ್ತು ಬೇಡಿಕೆ ಇಟ್ಟಿದ್ರು. ನಾವು ಅವತ್ತು ಬೇಕಲಿಲ್ಲ ಅಂತಂದರೆ ಬಿ ಜೆ ಪಿ ಸರ್ಕಾರನೇ ಬರ್ತಿರಲಿಲ್ಲ. ಈಗ ಅವರು ಯೋಚನೆ ಮಾಡಬೇಕು, ಒಂದು ಸರ್ನೂ ಬಿ ಜೆ ಪಿ ಸರ್ಕಾರ ತನ್ನ ಸ್ವಂತ ಬಲದಿಂದ ಬಹುಮತ ಗಳಿಸಿ ಜನಾಭಿಪ್ರಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಆಡಳಿತ ಮಾಡೇ ಇಲ್ಲ. ಪ್ರತಿ ಸರ್ನೂ ಆಪರೇಷನಲ್ಲೇ ಇವ್ರು ಮಾಡೋದು. ಆದರೆ